ಹಾಯ್ ರೀಪಾ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತ ಒಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದೀನಿ ರೀ. ಪ್ರೊಫೈಲ್ ಮಾತ್ರ ತುಂಬ ಚೆನ್ನಾಗೈತ್ರಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೀನಿ ರೀ. ಹಾಗಾಗಿ ವಿಡಿಯೋ ಒಟ್ಟ ಮ್ಯಾಲಕ್ಕೆ ಎತ್ತದೇನೆ ಕೊನೆ ತನಕ ವಿಡಿಯೋ ನೋಡ್ರಿಪ್ಪ. ಬನ್ರಿ ಮೊದಲು ಇವ್ರ ಪರಿಚಯ ಮಾಡಿಕೊಳ್ಳೋಣಂತ. ಇವರು ಮೊದಲ ತಮ್ಮ ಬಯಕೆಗಳನ್ನು ತಿಳಿಸಿದಾರ. ಏನು ಇವ್ರ ಬಯಕೆ ಅಂತ ನೋಡೋಣ ಬನ್ನಿ. ಗಂಡ ಇಲ್ಲದ ಸಮಯದಲ್ಲಿ ಬಂದು ನನಗೆ ಹೇಗೆ ಬೇಕೋ ಹಾಗೆ ತೃಪ್ತಿಪಡಿಸುವ ವ್ಯಕ್ತಿ ಬೇಕು ಅಂತ ಹೇಳಿದಾರ. ಅಂದ್ರೆ ಅವ್ರ ಗಂಡ ಮನೆಗಿಲ್ಲದೆ ಇರೋವಾಗ ಅವ್ರಿಗೆ ಹೇಗೆ ಬೇಕೋ ಹಾಗೆ ತೃಪ್ತಿಪಡಿಸುವಂತಹ ಹುಡುಗ ಬೇಕು ಅಂತ ಹೇಳಿದಾರ. ನೀವು ಹೊಕ್ಕಿದ್ರೆ ನೋಡ್ರಿ, ಬರ್ರಿ ಇವ್ರ ಫುಲ್ ಬಯೋಡಾಟಾ ತಿಳ್ಕೊಂಡು ಬರೋಣಂತ. ಇವ್ರ ಹೆಸರು ಭವಾನಿ ಅಂತ. ಇವ್ರ ಊರು ಚಳ್ಳಿಕೇರಿ. ವಯಸ್ಸು 29 ವರ್ಷ ತುಂಬತಿ ಅಂತ ಹೇಳ್ಯಾರ. ಇವ್ರ ಕೆಲಸ ಬಂದು ಹೌಸ್ ವೈಫ್, ಅಂದ್ರೆ ಮನೇಲೆ ಕೆಲಸ ಮಾಡ್ತಾರಂತ. ಇವ್ರು ನೋಡಾಕ ತೆಳ್ಳನೆ ಮೈಕಟ್ಟು ಫುಲ್ ಸ್ಲಿಮ್ ಆಗಿದ್ದೀನಿ ಅಂತ ಹೇಳಿದಾರ. ಈ ಭವಾನಿ ಅವ್ರಿಗೆ ತಮ್ಮ ಗಂಡಿನಿಂದ ಯಾಕೆ ಸುಖ ಸಿಕ್ಕಿಲ್ಲ ಅಂತನೂ ಅದನ್ನು ಹೇಳ್ಯಾರಿ. ಬನ್ನಿ ಕೇಳೋಣಂತ. ನನ್ನ ಹೆಸರು ಭವಾನಿ ಅಂತ. ನಾನು ಹೌಸ್ ವೈಫ್ ಆಗಿ ಮನೆಯಲ್ಲೇ ಇರ್ತೀನಿ. ನನ್ನ ಗಂಡ ಟ್ರೆಂಡಿಂಗ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ. ಅದರ ಮೂಲಕ ತುಂಬಾ ಹಣವನ್ನು ಸಂಪಾದನೆ ಮಾಡಿದಾರಂತೆ. ಇಷ್ಟೆಲ್ಲ ಆಸ್ತಿ ಅಂತಸ್ತು ಇದ್ರೂ ಗಂಡನಿಂದ ನನಗೆ ಸಿಗಬೇಕಾದ ನೆಮ್ಮದಿ ಸುಖ ಸಿಗ್ತಿಲ್ಲ ಅಂತ ಭವಾನಿ ಅವರು ಹೇಳಿದಾರ್ರಿ. ಭವಾನಿ ಅವ್ರಿಗೆ ರಾತ್ರಿ ಹೊತ್ತು ಮೂಡಿದ್ದಾಗ ಮಾಡಿಸ್ಕೊಳ್ಬೇಕು ಅಂತ ಏನೇನೋ ಪ್ರಯತ್ನ ಪಡ್ತಾರಂತ್ರಿ. ಅವರು ಸರಿಯಾಗಿ ಮಾಡಿ ತೃಪ್ತಿನೇ ಪಡಿಸೋದಿಲ್ಲ ಅಂತನೂ ಹೇಳ್ಕೊಂಡಿದ್ದಾರ. ಅದಕ್ಕಾಗಿ ಅವರಿಂದ ಚಟ ಬಂದಾಗ ತೀರಿಸಿಕೊಳ್ಳುವುದಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ಅವರಿಗೆ ಗೊತ್ತಾಗದ ಹಾಗೆ ಒಂದು ಕಳ್ಳ ಸಂಬಂಧ ಇಟ್ಕೋಬೇಕು ಅಂತ ಭವಾನಿ ಅವರು ನಿರ್ಧಾರ ಮಾಡಿದಾರಂತ್ರಿ. ನನ್ನ ಈ ಪ್ರೊಫೈಲ್ ನಿಮಗೆ ಇಷ್ಟವಾದರೆ ನಿಮ್ಮ ಬಯೋಡಾಟಾವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನೇ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಭವಾನಿ ಅವರು ಹೇಳಿದ್ದಾರೆ. ಭವಾನಿ ಅವ್ರ ಜೊತೆ ಸಂಬಂಧ ಮಾಡುವ ಹುಡುಗ ಹೆಂಗಿರಬೇಕು ಅಂತಲೂ ಹೇಳಿದ್ದಾರೆ ಇವರು. ನೀವು ಹೇಗಿದ್ರೂ ನಡೆಯುತ್ತೆ, ಆದರೆ ಕನಿಷ್ಠ ಅಂದ್ರೂ ಅರ್ಧ ಗಂಟೆಗಳ ಕಾಲ ತೂತಿಗೆ ತೃಪ್ತಿಪಡಿಸುವಂತಹ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಅವನಿಗೆ ದುಡ್ಡಿನ ಕೊರತೆ ಇದ್ದರೆ ನಾನೇ ದುಡ್ಡು ಕೊಡ್ತೀನಿ. ಅವನಿಗೆ ಬರುವಂಥ ಹುಡುಗ ನನ್ನನ್ನು ತುಂಬಾ ಕಾಳಜಿ ಮತ್ತು ಸಂತೋಷ ಬಯಸುವಂತಹ ವ್ಯಕ್ತಿ ಆಗಿರಬೇಕು. ಅಂದರೆ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಕಾಳಜಿಯಿಂದ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಗಂಡ ಇಲ್ಲದ ಸಮಯದಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಮಾಡುವ ವ್ಯಕ್ತಿ ಇದ್ದರೆ ಸಂಪರ್ಕಿಸಿ. ಅಂದರೆ ಗಂಡ ಇಲ್ಲದೆ ಇರೋವಾಗ ಮಾತ್ರ ಮಾಡಬೇಕಂತ, ಅಂಥವ್ರು ಮಾತ್ರ ಅವ್ರನ್ನ ಸಂಪರ್ಕ ಮಾಡಬೇಕಂತೆ. ಮತ್ತು ಇನ್ನೊಂದು ಏನು ಹೇಳ್ಯಾರಿ ಅಂದ್ರೆ, ಅವರು ಮಾಡುವ ಅನುಭವ ಇದ್ದರೆ ತುಂಬಾ ಒಳ್ಳೆಯದು. ಅಂದರೆ ನೀವು ಮಾಡಿರುವಂತಹ ಅನುಭವ ಇತ್ತು ಅಂದ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಮೇಷರಾಶಿಯಲ್ಲಿ ಗಜಲಕ್ಷ್ಮಿ ಯೋಗ. ಈ 3 ರಾಶಿಯವರು ಗಂಡಾಂತರದಿಂದ ಪಾರು. ಮೇಷರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ ಯಾವಾಗ ಉಂಟಾಗುತ್ತದೆ ಮತ್ತು 3 ರಾಶಿಯವರಿಗೆ ಯಾವ ಶುಭ ಲಾಭಗಳು ನೀಡುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೇಷರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ. ಈ ಸ್ಥಳೀಯರ ಜೀವನದಲ್ಲಿ ಗಜಲಕ್ಷ್ಮಿ ರಾಜಯೋಗ ಸಂತೋಷವನ್ನು ಉಂಟು ಮಾಡುತ್ತದೆ. ಮೇಷರಾಶಿಯವರು ತಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗುತ್ತಾರೆ. ಸಾಮಾಜಿಕ ಗೌರವ ಮತ್ತು ಸ್ಥಾನವನ್ನು ಸುಧಾರಿಸುತ್ತದೆ. ಕರ್ಕಾಟಕ ರಾಶಿ. ಮೇಷರಾಶಿಯಲ್ಲಿ ರೂಪುಗೊಂಡ ಗಜಲಕ್ಷ್ಮಿ ರಾಜಯೋಗ ಕರ್ಕ ರಾಶಿಯವರಿಗೆ ಅಸಾಧಾರಣ ವರವನ್ನು ನೀಡುತ್ತದೆ. ಕರ್ಕಾಟಕ ರಾಶಿಯವರಿಗೆ ಬಡ್ಡಿ ಮತ್ತು ಸಂಬಳ ಹೆಚ್ಚಳವಾಗಲಿದೆ. ಕರ್ಕ ರಾಶಿಯವರು ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣುವರು. ಕುಂಭರಾಶಿ. ಮೇಷದಲ್ಲಿ ಗಜಲಕ್ಷ್ಮಿ ರಾಜಯೋಗ ಕುಂಭ ರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅವರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ತಮ್ಮ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತಾರೆ. ಭವಾನಿ ಅವರ ಈ ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಯಿತು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಲ್ಲಿ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿ ತನಕ ಬಾಯ್ ಬರಿ.